ಎಲ್ಲ ಸಮ್ಮರ್ ಕ್ಯಾಂಪ್ ಬಗ್ಗೆ ತುಂಬ ಜನ ಪೋಷಕರು ತಲೆ ಕೆಡಿಸ್ಕೊತಾ ಇರ್ತಾರೆ. ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಅವ್ರಿಗೆಲ್ಲ ಮೊಬೈಲ್ ಕೊಡಬೇಕಾಗತ್ತೆ, ಟಿ ವಿನಲ್ಲಿ ಇರ್ತಾರೆ. ಏನು ಮಾಡಬೇಕಂದ್ರೆ ಒಂದು ಕೆಲವಾರು ಟಿಪ್ಸ್ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಎಲ್ಲ ಸಮ್ಮರ್ ಕ್ಯಾಂಪ್ ಬಗ್ಗೆ ತುಂಬ ಜನ ಪೋಷಕರು ತಲೆ ಕೆಡಿಸ್ಕೊತಾ ಇರ್ತಾರೆ. ಎಕ್ಸಾಮ್ ಮುಗಿದ್ಮೇಲೆ ಮಕ್ಕಳಿಗೆ ಏನು ಮಾಡೋದು, ಮನೇಲಿರ್ತಾರೆ, ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಅವ್ರಿಗೆಲ್ಲ ಮೊಬೈಲ್ ಕೊಡಬೇಕಾಗತ್ತೆ, ಟಿ ವಿನಲ್ಲಿ ಇರ್ತಾರೆ ಅಂತ ಯೋಚನೆ ಮಾಡ್ತಾರೆ. ಕೆಲವರು ಸಮ್ಮರ್ ಕ್ಯಾಂಪ್ಗಳಿಗೆ ಹಾಕ್ತಾರೆ. ಯೋಗ ಕ್ಯಾಂಪ್ಸ್, PDC, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್ಸು ಮತ್ತು ಆರ್ಟ್ ಕ್ಯಾಂಪ್ಸು, ಈ ಥರ ಬೇರೆ ಬೇರೆ ಏನೇನೋ ಕ್ಯಾಂಪ್ಗಳಿರುತ್ತೆ, ಅದಕ್ಕೆಲ್ಲ ಹಾಕ್ತಾರೆ. ಸ್ಪೋರ್ಟ್ಸ್ಗೆ ಹಾಕ್ತಾರೆ, ಇದೆಲ್ಲ ಇರುತ್ತೆ. ಇವೆಲ್ಲವೂ ಇಲ್ಲದಾಗ ಹಳ್ಳಿಲಿರ್ತಕ್ಕಂಥವರು, ಮಧ್ಯಮ ವರ್ಗದವರು ಏನು ಮಾಡಬೇಕು? ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಕಲಿಯುವಿಕೆಯ ಜೊತೆಯಲ್ಲಿ ಸಂತೋಷವಾಗಿರ್ಬೇಕು, ಅವರು ಖುಷಿಯಾಗಿರಬೇಕು. ರಜಾ ಅವ್ರಿಗೊಂಥರ ಜೈಲಾಗಿರಬಾರ್ದು. ಹಿಂದಿನ ಕಾಲದಲ್ಲಿ ಬಿಡಿ, ಮೊಮ್ಮಕ್ಕಳಾದರೆ ರಜಾ ಬಂದರೆ ಅಜ್ಜಿ ತಾತನ ಮನೆಗೆ ಹೋಗ್ತಾಯಿದ್ರು, ಹಳ್ಳಿಗಳಲ್ಲಿ ಇರ್ತಾಯಿದ್ರು. ಆ ರೀತಿಯಾದ ಪರಿಸರ ಈಗ ತುಂಬ ಕಡಿಮೆ ಆಗಿದೆ, ವೆರಿ ರೇರ್ ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ. ಸೊ ಸಿಟಿಲಿರೋರು ಏನು ಮಾಡಬೇಕು? ಕೆಲವು ಹಳ್ಳಿಗಳಲ್ಲಿರ್ತಕ್ಕಂಥ ಏನು ಮಾಡಬೇಕು ಅಂದರೆ ಒಂದು ಕೆಲವಾರು ಟಿಪ್ಸ್ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ನಿಮ್ಮ ಮಕ್ಕಳು ಖುಷಿಯಾಗಿರ್ತಾರೆ, ಸ್ವಲ್ಪ ಕಲಿಯುವಿಕೆಯೂ ಇರುತ್ತೆ. ವೆರಿ ಸಿಂಪಲ್. ಮೊದಲನೇ ಪಾಯಿಂಟ್, ಫಿಸಿಕಲ್ ಡಿಸಿಪ್ಲಿನ್, ಮೆಂಟಲ್ ಡಿಸಿಪ್ಲಿನ್ ಆ್ಯಂಡ್ ಎಮೋಷನಲ್ ಡಿಸಿಪ್ಲಿನ್. ಈ ಮೂರು ಪದಗಳನ್ನು ಅರ್ಥ ಮಾಡ್ಕೊಳ್ಳಿ ಸಾಕು. ಈ ರಜೆಯಲ್ಲಿ ದೈಹಿಕವಾದ ಶಿಸ್ತು ತುಂಬ ಮುಖ್ಯ. ಕಲಿಯೋಕ್ಕೆ ಟೈಮ್ ಇರುತ್ತೆ ನಿಮಗೆ. ಏನಪ್ಪ ಅಂದರೆ, ರಜೆ ಮಲಗಿರಲಿ ಬಿಡು ಅಂತ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಲಗಿರೋದು, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಟಿ ವಿ ನೋಡ್ತಾ ಕುಳಿತುಕೊಳ್ಳೋದು, ಈ ರೀತಿ ಎಲ್ಲ ಮಾಡಬಾರದು. ಯಾವಾಗಲೂ ಅಕೇಶನಲ್ಲಿ ಒಂದು ಮೂವಿ ಲೇಟ್ ನೈಟ್ ಆದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೆ, ಯಾವತ್ತೋ ಒಂದು ದಿವಸ ರಜೆ ಇದೆ ಅಂದ್ಬಿಟ್ಟು ರಾತ್ರಿಯೆಲ್ಲ ಟಿ ವಿ ಮೊಬೈಲ್ ನೋಡ್ತಾ ಇರೋದು, ಬೆಳಗ್ಗೆ 10 ಗಂಟೆ 11 ಗಂಟೆವರೆಗೂ ಮಲ್ಕೊಳ್ಳೋದು. ಮೊದಲನೇ ಶಿಸ್ತು, ಸೂರ್ಯ ಉದಯಿಸುವ ಮುಂದೆ ಎದ್ದೇಳಬೇಕು. ಇದು ತುಂಬ ಮುಖ್ಯ. ಏನಾರ ಇರಲಿ, ರಜಾ ಇರಲಿ, ಏನಾರ ಇರಲಿ, ಸೂರ್ಯ ಹುಟ್ಟು ಬರ್ತಾ ಇದ್ದಾನೆ, ಮಕ್ಕಳ ಮೇಲೆ ಹೇಳಬೇಕು. ಆಮೇಲೆ ಅಪ್ಪನ ಜೊತೆ ಅಥವಾ ಅಮ್ಮನ ಜೊತೆ ಹೊರಗಡೆ 1 ಗಂಟೆ ವಾಕ್ ಹೋಗಬೇಕು. ಇದು ತುಂಬ ಮುಖ್ಯ. ವಾಕಿಂಗ್ ಇಲ್ಲ ಅಂದರೆ ಮನೆಯಲ್ಲಿ 1 ಗಂಟೆ ಕೆಲಸ ಮಾಡಬೇಕು, 1 ಗಂಟೆ ವ್ಯಾಯಾಮ ಮಾಡಬೇಕು. ಕೆಲವು ವ್ಯಾಯಾಮ ಇಷ್ಟ ಇಲ್ಲ, ಮನೆ ಕೆಲಸ ಮಾಡಬೇಕು. ಯಾವುದಾದರೂ ಫಿಸಿಕಲ್ ಆಕ್ಟಿವಿಟೀಸ್ ಕಂಪಲ್ಸರಿ. ಎದ್ದ ಮೇಲೆ ಫ್ರೆಶ್ ಅಪ್ ಆದಮೇಲೆ 1 ಗಂಟೆ ಇರಬೇಕು. ದಿಸ್ ಇಸ್ ನಂಬರ್ 1, ಫಿಸಿಕಲ್ ಡಿಸಿಪ್ಲಿನ್. ದೆನ್ ಈವ್ನಿಂಗ್, ಯಾಕೆಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೇರೆ ಬೇರೆ ಇರ್ತದೆ, ಅದು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಈವ್ನಿಂಗ್ ಕೂಡ 1 ಗಂಟೆ ಫಿಸಿಕಲ್ ಡಿಸಿಪ್ಲಿನ್ ಇರಬೇಕು. ವ್ಯಾಯಾಮ, ವಾಕಿಂಗ್, ಏನಾರ ಆಗಲಿ, ಪಾರ್ಕ್ ಹೋಗಿ ಕುಳಿತುಕೊಂಡು ಹರಟೆ ಹೊಡೀರಿ, ನೋ ಪ್ರಾಬ್ಲಮ್. ಅಪ್ಪ ಫ್ರೀ ಇದ್ರೆ ಓಕೆ, ಇದರ ಅಮ್ಮ ಯಾರ ಜೊತೆಲಾದರೂ ಮಕ್ಕಳು 1 ಗಂಟೆ ಇರಬೇಕು. ಇದು ತುಂಬ ಮುಖ್ಯ. ಇದಾದ ಮೇಲೆ ತುಂಬ ಮುಖ್ಯವಾದ ಪಾಯಿಂಟ್ ನೋಡಿ, ಮೆಂಟಲ್ ಡಿಸಿಪ್ಲಿನ್ ಅಂತ ಕರಿತೀವಿ ನಾವು. ಮನಸ್ಸು ಖುಷಿಯಾಗಿರಬೇಕು, ಮನಸ್ಸಿನ ಮೇಲೆ ಇಡ್ತಾ ಇರಬೇಕು. ಮನಸ್ಸು ಎಷ್ಟು ಚೆನ್ನಾಗಿರಬೇಕು ಅಂದರೆ, ಅವನು ಎಲ್ಲ ಕೆಲಸವನ್ನು ಮಾಡಬೇಕಾದ್ರೆ, ಎಲ್ಲರ ಜೊತೆಯಲ್ಲೂ ಮಾತಾಡಬೇಕಾದ್ರೆ ನಗುನಗ್ತಾ ಮಾತಾಡಬೇಕು. ಇದಕ್ಕೆ ಒಂದು ಸರಳ ಸೂತ್ರವನ್ನು ನಾನು ನಿಮಗೆ ಕೊಡ್ತೀನಿ ಮೆಂಟಲ್ ಡಿಸಿಪ್ಲಿನ್ ಬಗ್ಗೆ. ಏನಪ್ಪ ಅಂದರೆ, ಯಾವುದಾದರೂ ಒಂದು ಕವನ ಬರಿಬೇಕು ಅಥವಾ ಕತೆ ಬರಿಬೇಕು, ಕಥೆಯನ್ನು ಓದಬೇಕು. ಪುಸ್ತಕ ಓದುವುದನ್ನು, ಓದಿ ಕತೆ ಹೇಳುವುದನ್ನು ಅಥವಾ ಅದನ್ನು ಪಾತ್ರಗಳ ಮುಖಾಂತರ ತೋರಿಸುವುದನ್ನು, ಹಾಡುವುದನ್ನು, ಸಂಗೀತವನ್ನು ಯಾವುದೇ ರೂಪಾಂತರದಲ್ಲಿ ಮನಸ್ಸು ಲವಲವಿಕೆಯಿಂದಿರಬೇಕು. ಒಂದು ಹಾಡು ಕೇಳಲಿ, ನೋ ಪ್ರಾಬ್ಲಮ್, ಯೂಟ್ಯೂಬ್ ಹಾಕೊಂಡು ಹಾಡು ಕೇಳ್ತಾನೆ. ಹಾಡನ್ನು ಕಲಿತು ನಿಮ್ಮ ಜೊತೆಯಲ್ಲೇ ಆಡಬೇಕು. ನೋಡಮ್ಮ ಎಷ್ಟು ಚೆನ್ನಾಗಿ ಕಲ್ತಿದ್ದೀನಿ, ಹಾಡ್ತೀನಿ ನೋಡೋನ್ಬೇಕು. ಯಾವ್ದಾರು ಆಡಲಿ, ಹೇಗಾರು ಇರಲಿ,
ಆದರೆ ಈ ಎಲ್ಲ ಕೆಲಸಗಳನ್ನು ಮಕ್ಕಳು ಮಾಡುವಾಗ ತಂದೆ ತಾಯಿಗಳು ತಪ್ಪನ್ನು ಹುಡುಕಬಾರದು, ಪ್ರೋತ್ಸಾಹಿಸಬೇಕು. ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಆಡ್ತೀಯ ನೀನು ಅಂತ ಮಾತಾಡಬೇಕು. ಇದೇನೋ ಇಷ್ಟೊಂದು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿಲ್ಲ ಆಹಾ ಊಹು ಅನ್ಬಾರ್ದು, ನೆಗೆಟಿವ್ ಮಾತಾಡಬಾರ್ದು. ಒಂದು ಎಕ್ಸಾಂಪಲ್ ಕೊಟ್ಟದ್ದು ಅಂದರೆ ಮನಸ್ಸು ಆ್ಯಕ್ಟಿವ್ ಆಗಿರಬೇಕು. ಈಗಂತೂ ತುಂಬ ಸರಳ, ಟ್ರ್ಯಾಕ್ ಮ್ಯೂಸಿಕ್ಗಳು ಸಿಗುತ್ತೆ ಯೂಟ್ಯೂಬ್ನಲ್ಲಿ, ಅದನ್ನು ತಗೊಂಡು ಒಂದು ಹಾಡು ಕಲಿಯೋದು. ಅವ್ನು ಬರೋದೆಲ್ಲ ರೀ, ನೋ ಪ್ರಾಬ್ಲಮ್, ಟ್ರ್ಯಾಕ್ ಮ್ಯೂಸಿಕ್ 2-3 ಸರಿ ಕೇಳಿ, ಹಾಡನ್ನ 2-3 ಸರಿ ಕೇಳಿ, ಅದ್ರ ಜೊತೆಲಿ ಹಾಡಲಿ. ಇದು ಸಿಂಪಲ್ ಹಾಡುಗಾರಿಕೆ. ನೀವು ಸಂಗೀತ ಕಲ್ತಿರಲ್ಲ, ಸಂಗೀತ ಕ್ಲಾಸ್ ಹೋಗಿರಲ್ಲ, ಎಲ್ಲರೂ ಭಾವಗೀತೆಗಳನ್ನು ಅಭ್ಯಾಸ ಮಾಡಿರೋದಿಲ್ಲ. ಆದರೆ ಈ ರೀತಿಯಾಗಿ ಕಾಲವನ್ನು ಕಳೆಯಬೇಕು ಸಂಗೀತದ ಜೊತೆ. ಮೆಂಟಲ್ ಆಕ್ಟಿವಿಟೀಸ್ ಸ್ವಲ್ಪ ಅಡ್ವಾನ್ಸ್ಡ್ ಅಂದರೆ ಕೆಲವಾರು ಪ್ರಾಣಾಯಾಮಗಳನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡಿದ್ರೆ ಓಕೆ. ಇದಾದ ಮೇಲೆ ನೆಕ್ಸ್ಟು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಹೋಗ್ತೀನಿ, ಧ್ಯಾನ ಮಾಡ್ಬೋದು. ಅವ್ರಿಗೆ ತಾಳ್ಮೆ ಎಲ್ಲ ಧ್ಯಾನ ಎಲ್ಲ ಮಾಡೋಕ್ಕೆ ನೋ ಪ್ರಾಬ್ಲಮ್. ಈ ರೀತಿ ಯಾವುದಾದ್ರು ವಿಷಯದಲ್ಲಿ ಮನಸ್ಸು ಆ್ಯಕ್ಟಿವ್ ಆಗಿರಬೇಕು. ಎರಡನೇದು. ಮೂರನೇದು ಎಮೋಷನಲ್ ಡಿಸಿಪ್ಲಿನ್. ಇದು ತುಂಬ ಮುಖ್ಯ ನೋಡಿ. ಇದನ್ನು ಎಲ್ಲರೂ ಫಾಲೋ ಮಾಡಿ. ಯಾವುದನ್ನು ಬೇರೆಲ್ಲ ಮಿಸ್ ಆದರೂ ಕೂಡ ಇದನ್ನು ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೂ ಮಕ್ಕಳು ಸುಮ್ಮನೆ ಮನೆಯಲ್ಲಿ ಕೂರದಂತಿರಲು ಅವರು ಅಪ್ಪ ಅಮ್ಮನ ಜೊತೆಯಲ್ಲಿ, ಅಮ್ಮನ ಜೊತೆಯಲ್ಲಿ ಅಡಿಗೆ ಮಾಡುವುದನ್ನು ಕಲಿಯಬೇಕು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವರು ಸಣ್ಣ ಅಡುಗೆಗಳನ್ನು ಮಾಡಬೇಕು. ಸಲಾಡ್ಸ್ ಮಾಡಬೇಕು, ಫ್ರೂಟ್ ಸಲಾಡ್ ಮಾಡಬೇಕು. ಯೂಟ್ಯೂಬಲ್ಲಿ ನೋಡಿಕೊಂಡು ಬೇರೆ ಬೇರೆ ಪುಸ್ತಕಗಳನ್ನು ಓದ್ಕೊಂಡು ಅಮ್ಮ ನಾನು ಇದು ಮಾಡ್ತೀನಿ ಅಂತ ಮಾಡುವಂಥ ಅಮ್ಮ ಕಲಿಸಬೇಕು, ಅಪ್ಪ ಅಮ್ಮ ಕಲಿಸಬೇಕು. ಅದಕ್ಕೆ ಈ ತಿಂಗಳಲ್ಲಿ ಇದು ತುಂಬ ಮುಖ್ಯ. 1.5 ತಿಂಗಳು ರಜಾ ಇರುತ್ತೆ, 6 ವಾರಗಳಿರುತ್ತೆ. 6 ಜನ ಆತ್ಮೀಯ ಸ್ನೇಹಿತರನ್ನು ಮಾಡ್ಕೊಳ್ಳೋ ಲೈಕ್ ಕಿಟಿ ಪಾಟಿ ಥರ 6 ಜನ ಫ್ಯಾಮಿಲಿಗಳು ಮಕ್ಕಳಿರೋರು ಅವ್ರನ್ನ ಸ್ನೇಹಿತರಾಗಿ ಮಾಡ್ಕೊಳ್ಳಿ. ಗಂಡು ಮಗನಾದರೆ ನಳಪಾಕ, ನಳಮಹಾರಾಜನ ಅಡಿಗೆ ಅಂತ ಹೆಸರಿಡಿ. ಹೆಣ್ಣು ಮಗಳಾದರೆ ಅನ್ನಪೂರ್ಣೇಶ್ವರಿ ಅಂತ ಹೆಸರಿಡಿ. ಅಂದರೆ ನಿಮ್ಮ ಮಗಳು ಒಂದು ಅಡುಗೆ ಮಾಡೋದನ್ನು ಕಲಿಬೇಕು, ಮನೇಲಿ ಮಗ ಇದ್ದರೆ ಮಗ ಅಡುಗೆ ಮಾಡೋದನ್ನು ಕಲಿಬೇಕು. ಅವನು ಒಂದು ಮನೆಯೆಲ್ಲ ಸೇರಿ ವಾರಕ್ಕೆ 1 ದಿನ ಒಂದು ಮನೇಲಿ ಸೇರಿ ಮೇನ್ ಅಡುಗೆಗಳೆಲ್ಲ ಅಲ್ಲಿ ಹೆಂಗಸರುಗಳೆಲ್ಲ ಸೇರ್ಕೊಂಡೆಲ್ಲ ಮಾಡಿ, ಗಂಡಸರೆಲ್ಲ ಖುಷಿಯಾಗಿ ಮಾತಾಡ್ತಾ ಇರಲಿ, ಯಾವ್ದಾರ ಗೇಮ್ಸು ಹರಟೆ ಹೊಡಿತಿರ್ಲಿ. ಈ ಮಕ್ಕಳು ಅಂದರೆ 6 ಜನ ನೀವು ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರಲ್ಲ, 6 ಜನ ಮಕ್ಕಳಿರ್ತಾರಲ್ಲ, 6 ಮಕ್ಕಳು ಮೊದಲೇ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ನೀನು ಇದು ಮಾಡು. ಒಬ್ಬ ಯಾವುದೋ ಒಂದು ಕೋಸಂಬರಿ ಮಾಡೋದು, ಇನ್ನೊಬ್ಬ ಯಾವುದೋ ಒಂದು ಸ್ವೀಟ್ ಮಾಡೋದು, ಇನ್ನೊಬ್ಬ ಯಾವುದೋ ಒಂದು ತರಕಾರಿ ಸಲಾಡ್ಸ್ ಮಾಡೋದು, ಇನ್ನೊಬ್ಬ ಸ್ಪ್ರೌಟ್ಸ್ ಮಾಡೋದು. ಹೀಗೆ 6 ಜನ ಮಾತಾಡಿಕೊಂಡು 6 ಥರದ ಅಡುಗೆಯನ್ನು ಮಾಡಬೇಕು. ಸರಳವಾದದ್ದು. 6 ಜನ ಸೇರ್ಕೊಂಡಲ್ಲಿ ಮಾಡಿದಾಗ ಎಷ್ಟು ಖುಷಿಯಾಗಿರುತ್ತಲ್ವಾ. ಅಲ್ಲಿ ಒಂದು ಅಟ್ಲೀಸ್ಟ್ 3 ಅವರ್ಸ್ ಪಾಸ್ ಆಗುತ್ತೆ. ಮತ್ತು ಅವ್ರು ತುಂಬ ಚೆನ್ನಾಗಿ ಮಾಡಿರ್ತಾರೆ, ಎಲ್ಲ ಜೊತೆ ಒಂದಾಗಿ ಬಾಳ್ತಾರೆ, ಒಂದು ಬಾಂಡೇಜ್ ಬೆಳೀತದೆ, ಸ್ನೇಹ ಬೆಳೆಯುತ್ತೆ. ಅಲ್ಲಿ ಅಗೈನ್ ರಿಮೆಂಬರ್, ಮಕ್ಕಳು ತಪ್ಪು ಮಾಡಿದ್ರೆ ಆಹಾರದಲ್ಲಿ ಯಾವುದೇ ಮಾಡಿದ್ರೆ ಖಂಡಿಸಬಾರದು, ಪ್ರೀತಿಯಿಂದ ಹೇಳಬೇಕು, ಇನ್ನೂ ಚೆನ್ನಾಗಿ ಮಾಡ್ತೀಯಾ ಅಂತ. ನೆಕ್ಸ್ಟ್ ವೀಕ್ ಇನ್ನೊಂದು ಮನೆ, ವಾರಕ್ಕೆ 1 ಮನೆಗೆ ಹೋದರೆ 6 ವಾರಗಳು 6 ಮನೆ ಸೇರ್ತೀವಿ. ನಮಗೂ ಖುಷಿ ಆಯಿತು, ಮಕ್ಳಿಗೂ ಖುಷಿ ಆಯಿತು, ಅವರು ಹೊಸ ಅಡುಗೆನ ಕಲ್ತರು. ಅವ್ರಿಗೆ ಟಾಸ್ಕ್ ಕೊಡಿ, ನೆಕ್ಸ್ಟ್ ಮನೆಗೆ ಯಾರ ಮನೆಗೆ ಹೋಗ್ತೀವೋ ಅಲ್ಲಿ ಇದನ್ನ ಬಿಟ್ಟು ಬೇರೆ ಐಟಮ್ಗಳು ನೀವು ಮಾಡಬೇಕು. ಅವ್ರು ಕಲಿಬೇಕು, ಮನೇಲಿ ಪ್ರಾಕ್ಟೀಸ್ ಮಾಡಬೇಕು, ಮನೇಲಿ ಬಡಿಸ್ಬೇಕು. ತುಂಬ ಚೆನ್ನಾಗಿ ಅಂತ ಹೇಳ್ತೀರಾ, ಅದನ್ನು ಅವ್ನು ಅಲ್ಲಿ ಹೋಗಿ ಮಾಡಬೇಕು. ಅಥವಾ ಆ ಮಗು, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಬೇಕು. ಇದು ಒಂದು ಅದ್ಭುತವಾದ ಭಾವನಾತ್ಮಕವಾದ ಸಂಬಂಧವನ್ನು ನಿಮಗೆ ಕಲ್ಪಿಸುತ್ತೆ. ಮಕ್ಕಳು ಕೂಡ ಖುಷಿಯಾಗಿರ್ತಾರೆ. ಒಳ್ಳೆ ತಿಂಡಿಗಳು ಮಾಡಿದಾಗ ಅವರು ತಿಂದಾಗ ತುಂಬ ಖುಷಿಯಾಗತ್ತೆ, ಮುಂದಕ್ಕೆ ಸಹಾಯ ಆಗತ್ತೆ. ನಿಮ್ಮ ಮನೆಯಲ್ಲಿ ರಜೆ ಮುಗಿದ ಮೇಲೆ ಬಿಡುವಾಗಿದ್ದಾಗ ಭಾನುವಾರ ಟೈಮ್ ಪಾಸ್ಗೆ ಅಮ್ಮನ ಜೊತೆ ಅಪ್ಪನ ಜೊತೆ ಸೇರಿಕೊಂಡು ಹೊಸ ಅಡುಗೆ ಮಾಡುವುದನ್ನು ಮಕ್ಕಳು ಕಲಿಯುತ್ತಾರೆ. ಇದು ನ್ಯಾಚುರಲ್ ಆಗಿ ಬರುತ್ತೆ. ಇಲ್ಲಿ ನಾವು ಸ್ಪಂದಿಸುವ ರೀತಿ ತುಂಬ ಮುಖ್ಯ. ಏನು ದೊಡ್ಡ ಸಮ್ಮರ್ ಕ್ಯಾಂಪ್ಗೆ ಹೋಗಿ ಅಲ್ಲೇ ಏನೇನೋ ಟ್ರೈನಿಂಗ್ ತಗೊಂಡು ಪರ್ಸನಾಲಿಟಿ ಡೆವಲಪ್ಮೆಂಟ್, ಪಾಸಿಟಿವ್ ಥಿಂಕಿಂಗ್, ವಾಟ್ ಎವರ್ ಇಟ್ ಈಸ್, ಸ್ಟೇಜ್ ಫಿಯರ್ ಏನೇನೋ ಇರ್ತವೆ. ಅವೆಲ್ಲ ಟೈಮ್ ಇದ್ದು ನಿಮಗೆ ಜೋರಾಗಿ ದುಡ್ಡಿದ್ದು ಕಳ್ಸೋಂಗಿದ್ರೆ ಕಳಿಸಿ. ಇಫ್ ದ ಎಂಜಾಯ್, ಅವರು ಎಂಜಾಯ್ ಮಾಡಿದ್ರೆ. ಅದರ್ವೈಸ್ ಈ ಥರ ನಾನು ಹೇಳ್ಕೊಟ್ಟನಲ್ಲ, ಸರಳವಾಗಿ ಮಾಡಿ. ಮೊದಲನೇ ಫಿಸಿಕಲ್ ಡಿಸಿಪ್ಲಿನ್, ಜೊತೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಅಪ್ಪ ಅಥವಾ ಅಮ್ಮ ಜೊತೆಲಿ ಕರ್ಕೊಂಡೋಗಿ ವಾಕಿಂಗ್ ಹೋಗಿ ಯೋಗ ಮಾಡಿಸಿ. ವಾಕಿಂಗ್ ಇಲ್ಲ ಅಂದರೆ
ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು. ಮನೆ ಕೆಲಸ ಕಲಿಸ್ಬೇಕು, ಮನೆ ಗುಡಿಸೋದು ಒರೆಸೋದೆಲ್ಲ ಮಕ್ಕಳಿಗೆ ಕಲಿಸ್ಬೇಕು, ಅವ್ರು ಎಂಜಾಯ್ ಮಾಡಬೇಕು. ಎರಡನೇದು ಯಾವ್ದಾರ ಒಂದು ಹಾಡ್ ಕಲಿಬೇಕು, ಟ್ರ್ಯಾಕ್ಗಳು ಸಿಗ್ತವೆ, ಆಡ್ಲಿ, ಹೇಗಾರು ಮಾಡಲಿ, ಕವನ ಬರಲಿ, ಕತೆ ಬರಲಿ, ಕತೆ ಓದಲಿ, ಏನಾದರೂ ಮಾಡಲಿ, ಹಾಗಿರಬೇಕು. ಆಮೇಲೆ ರಿಲ್ಯಾಕ್ಸ್ ಆಗಿರಿ. ದಿನದಲ್ಲಿ 1 ಗಂಟೆ ಅಥವಾ 2 ಗಂಟೆ ಟಿ ವಿಯನ್ನು ಕೊಡಿ. ಒಳ್ಳೆ ಕ್ರಿಯೇಟಿವ್ ಕಂಟೆಂಟ್ ಇರತಕ್ಕಂಥ ಪ್ರೋಗ್ರಾಮ್ಗಳನ್ನು ಮಕ್ಕಳು ಟಿ ವಿನಲ್ಲಿ ನೋಡಲಿ, ಎಂಜಾಯ್ ಮಾಡಲಿ. ಬಟ್ ಕಂಪಲ್ಸರಿ ಅವ್ರಿಗೆ ಹೇಳಿ, ಒಳ್ಳೊಳ್ಳೆಯ ಸಂಗೀತವನ್ನು ಅರ್ಧ ಗಂಟೆ ಟಿ ವಿನಲ್ಲಿ ಕೇಳಿ, ಮೊಬೈಲ್ನಲ್ಲಿ ಕೇಳಿ. ಇನ್ಸ್ಟ್ರೂಮೆಂಟಲ್ ಒಳ್ಳೆ ಸೂರಿಂಗ್ ಎಫೆಕ್ಟ್ ಇರತಕ್ಕಂಥ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗಳಿರುತ್ತೆ, ಅದನ್ನೇ ಕೇಳಿ, ಆರಾಮ ಮಲ್ಕೊಂಡು ಕೇಳಿ. ಈ ರೀತಿ ಕೆಲವರ ಆ್ಯಕ್ಟಿವಿಟೀಸನ್ನು ಎಂಗೇಜ್ ಮಾಡಿದ್ರೆ 1.5 ಮಂತ್, 1.5 ತಿಂಗಳು ನಿಮ್ಮ ಮನೆಯೇ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ವಿತ್ ಟೋಟಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಲರ್ನಿಂಗ್. ಕಲಿಯುವಿಕೆಯ ಜೊತೆ ಮನಸ್ಸು ಖುಷಿಯಾಗಿರುತ್ತೆ, ಭಾವನಾತ್ಮಕವಾದ ಸಂಬಂಧ ಬೆಳೆದಿದೆ. ತಂದೆ ತಾಯಿಯ ಜೊತೆಯಲ್ಲಿ ಮಕ್ಕಳು ಹೇಗೆ ಖುಷಿಯಾಗಿರ್ಬೇಕು ಅನ್ನೋದನ್ನು ಕಲಿತಾರೆ. ಇನ್ನೊಂದು ಸರಳವಾಗಿ ಹೇಳ್ಬೇಕನ್ನೋ ಸರಳ ಸೂತ್ರ ನೆನಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರತಿದಿನ ರಜೆಯಲ್ಲಿ ಒಂದು ಹೊತ್ತು ಅಟ್ಲೀಸ್ಟ್ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಯೂಶಲಿ ಸಂಜೆ ಬೆಟರ್, ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ರಜದಲ್ಲಾದರೂ ಪರವಾಗಿಲ್ಲ, ರಜೆ ಮುಗಿದ ಮೇಲಾದರೂ ಪರವಾಗಿಲ್ಲ, ಜೊತೆಲಿ ಕೂತ್ಕೊಂಡು ಎಲ್ಲರೂ ಮೊಬೈಲ್ನ ಆಫ್ ಮಾಡಿ, ಟಿ ವಿಯನ್ನು ಆಫ್ ಮಾಡಿ, ಆರಾಮಾಗಿ ಕುಳಿತುಕೊಂಡು ಊಟನ ಮಾಡಬೇಕು. ಒಂದು ದಿನ ಮಗು ಬಡಿಸ್ಲಿ, ಒಂದು ದಿನ ಹೆಂಡತಿ ಬಡಿಸ್ಲಿ, ಒಂದು ದಿನ ಗಂಡ ಊಟ ಬಡಿಸ್ಲಿ, ಮಾತಾಡ್ಕೊಂಡು ಊಟ ಮಾಡಬೇಕು, ರಿಲ್ಯಾಕ್ಸ್ ಆಗಿರಬೇಕು. ಊಟ ಆದಮೇಲೆ ನಿಮ್ಮ ಪರ್ಸ್ನಲ್ ಕೆಲಸ ಇರುತ್ತೋ ಏನೋ ಅದನ್ನು ಮಾಡ್ಕೊಳ್ಳಿ. ಈ ಸರಳ ಸೂತ್ರಗಳನ್ನು ನೀವು ಫಾಲೋ ಮಾಡಿ ಆಮೇಲೆ ನನಗೆ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟೇನು ಕಾಂಪ್ಲಿಕೇಟೆಡ್ ವಿಷಯ ಅಲ್ಲ, ಸಿಂಪಲ್. ಅರ್ಥ ಆಯ್ತಾ? ಎಲ್ಲರೂ ಮಾಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.